ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಿದ್ದು ಪ್ಲೀಸ್, ಬೇಡ ಸಿದ್ದು ಬೇಡ, ನಾವೇ ಇಲ್ಲಿಂದ ಹೊರಟೋಗೋಣ. ಬನ್ನಿ ಸಿದ್ದು ಪ್ಲೀಸ್. ಸಾಧನಾ ಬಾಯಿಲಿ ಹೊರಟೋಗಿ ಏನ್ ಮಾಡೋದು? ಸಿದ್ದು, ನಿಮ್ಮಮ್ಮನೇ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ. ಅವ್ರ ಮುಂದೆ ನಮ್ಮನ್ ಬಿಟ್ಕೊಡ್ತಿದ್ದಾರೆ. ಅಂದ್ಮೇಲೆ ನಾವ್ ಈ ಮನೆಯಲ್ಲಿ ಯಾಕೆ ಇರ್ಬೇಕು ಸಿದ್ದು? ಸಾಧನಾ, ನಾನೊಂದು ಮಾತು ಹೇಳ. ಆ ಮಂತ್ರ ಏನೋ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆಯಾ ಇಲ್ವಾ? ಕಾಣ್ತಾ ಇದೆಯಲ್ವಾ ಸಿದ್ದು? ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? 100ಕ್ಕೆ 100 ಅವಳು ದ್ರೋಹ ಮಾಡ್ತಿದ್ದಾಳೆ. ಹೌದು, ಅವಳೇ ಮಾಡ್ತಾ ಇರೋದು. ಹಾಗಂತ ಮಂತ್ರ ನೀನ್ ದ್ರೋಹ ಮಾಡ್ತಾನೆ ಇರು, ಈ ಮನೆನ ಸರ್ವನಾಶ ಮಾಡ್ಬಿಡು ಅಂತ ಹೇಳ್ಬಿಟ್ಟು ನಾವು ಮನೆ ಬಿಟ್ಟು ಹೊರಟೋಗ್ಬಿಡ್ಬೇಕಾ? ಹಾಗೊಂದ್ ವೇಳೆ ನಾವ್ ಈ ಮನೆ ಬಿಟ್ಟು ಹೊರಟೋದ್ರೆ ಸ್ವಾರ್ಥಿಗಳಾಗ್ಬಿಡ್ತೀವಿ ಸಾಧನಾ, ಸ್ವಾರ್ಥಿಗಳಾಗ್ಬಿಡ್ತೀವಿ. ರಾವಣನ್ ಮೇಲೆ ಕೋಪ ಮಾಡ್ಕೊಂಡು ವಿಭೀಷಣ ಹೊರಟೋದ. ಅದರಿಂದ ಏನಾಯ್ತು? ರಾವಣ ಸೀತೆನ ವಾಪಸ್ ಕೊಟ್ಬಿಟ್ನ? ಇಲ್ಲ, ಲಂಕೆನೆ ಸುಟ್ಟೋಯ್ತು. ರಾವಣ ಕುಂಭಕರ್ಣ ಸತ್ತೋದ್ರು. ಶಕುನಿ ದ್ರೋಹ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ತುಂಬಿದ ಸಭೆಯಿಂದ ವಿದುರ ಹೊರಟೋದ. ಅದರಿಂದ ಏನಾಯ್ತು? ಅದೇ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆಯ್ತು, ಕುರುಕ್ಷೇತ್ರ ನಡೀತು, ಸರ್ವನಾಶ ಆಗೋಯ್ತು. ಅವರೆಲ್ಲ ಒಳ್ಳೆಯವರು. ನಾವು ಆ ಥರ ಇರೋಣ ಅಂತ ಹೇಳ್ತಾ ಇಲ್ಲ. ನಾವೀ ಮನೆ ಬಿಟ್ಟು ಹೋಗ್ಬಾರ್ದು ಸಾಧನ. ಈ ಶಾಂತಿ ನಿವಾಸನ ನಾವೇ ಕಾಪಾಡಬೇಕು. ಸಿದ್ದು, ನೀವ್ ಅನ್ಕೊಂಡಿರೋದಕ್ಕಿಂತನೂ ತುಂಬಾ ತಪ್ಪಾಗಿರೋಳವಳು.